ಈಗ ಹಾಂ ಮೀಟಿಂಗ್ ಇದೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಇದೆ ಪ್ರಿಪ್ರೇಷನ್ದು ನಿಮ್ಮ ಮೀಡಿಯಾ ಪ್ಲಾನ್ ಇದೆ ಅದು ಮೀಟಿಂಗ್. ಹಾಂ ರಾಜ್ಯ ಸರ್ಕಾರ 60% ಸರ್ಕಾರ ನೋಡಿ, ನಾನು ನಿನ್ನೆ ನಾನು ಉತ್ತರ ಕೊಟ್ಟಿದ್ದೀನಿ. ಕುಮಾರಸ್ವಾಮಿ ಅವರು ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಹಿನ್ನಡೆ ಆದಮೇಲೆ ಅವರ ಅಸ್ತಿತ್ವಕ್ಕೆ, ಪಕ್ಷದ ಅಸ್ತಿತ್ವಕ್ಕೆ, ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ. ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕ್ಷಿ ಕೊಡಲಿ, ಎನ್ಕ್ವೈರಿ ಮಾಡ್ತೀವಿ. ಸುಮ್ಮನೆ ಈಗ ಹಿಟ್ ಆ್ಯಂಡ್ ರನ್ ಮಾಡಿದವ್ರದ್ದು ಸ್ವಭಾವ ಇದೆ. ಕುಮಾರಸ್ವಾಮಿ ಅವ್ರದ್ದು ಹಿಟ್ ಆ್ಯಂಡ್ ರನ್ ಮಾಡುವಂಥ ಸ್ವಭಾವ ಇದೆ. ಅವ್ರಿಗೇನಾಗಿದೆ ಅಂದರೆ ಇವತ್ತು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳ್ತದೆ, ಬೆಳವಣಿಗೆ ಆಗ್ತವೆ, ರಾಜಕೀಯ ಬೆಳವಣಿಗೆ. ಸಂಕ್ರಾಂತಿ ನಂತರ ಅವ್ರ ಪಕ್ಷದಲ್ಲಿ ಇವತ್ತು ವರ್ಷ ಶಾಸಕರು ಉಳಿಯಂಗಿಲ್ಲ ಯಾರು, ಗೊತ್ತಿದೆ ನಿಮಗೆ. ಹಿಂಗಾಗಿ ಹತಾಶರಾಗಿದ್ದಾರೆ, ಹತಾಶರಾಗಿ ಮಾತನಾಡ್ತಾ ಇದ್ದಾರೆ ಅಷ್ಟೇ. ಸರ್, ಸರ್ಕಾರದ ಧೋರಣೆ ಬಗ್ಗೆ ಕೆಲವು ಗುತ್ತಿಗೆದಾರರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಕುಮಾರಸ್ವಾಮಿ ಹೇಳಿಕೆ ನೋಡಿ ಒಂದು ಕೆಲಸ ಮಾಡಿ, ಯಾರು ಗುತ್ತಿಗೆದಾರರು ಸಮಾಧಾನ ಮಾಡಿದ್ದಾರೆ ನಿರ್ದಿಷ್ಟವಾಗಿ ಅವರು ಇದು ಕೊಡಲಿ, ಅದನ್ನು ನಾವು ತನಿಖೆ ಮಾಡ್ತೀವಿ. ತಪ್ಪಿಸ್ತರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂಥದ್ದು ಆಗಬಾರ್ದು. ನಿರ್ದಿಷ್ಟವಾಗಿ ಕೊಡ್ರಿ, ಇಂಥ ಇದರಲ್ಲಿ ಇವತ್ತು ಸಹ ಅವ್ಯವಹಾರ ಆಗಿದೆ, ಆ ಸಂಬಂಧಿಸಿದ್ರು ಕೊಡಿ. ಸುಮ್ಮನೆ ಯಾರೋ ಹಾಗೆ ಆಗಿದೆ ಹಿಂಗಾಗಿದೆ ಹೇಳಿದ್ರೆ ಉಪಯೋಗ ಆಗೋದಲ್ಲ. ಅದು ಹೋದ ಸಲ ಏನಾಗಿತ್ತು, ಕೆಂಪಣ್ಣವರು ವರದಿ ಇದ್ರಾಗ 40% ಕಮಿಷನ್ದು ಕೊಟ್ಟಿದ್ರು ಅವ್ರು BJP ಸರ್ಕಾರ ಇದ್ದಾಗ. ಈಗ ನೀನ್ಯಾರು ಪ್ರಿಯಾಂಕ್ ಖರ್ಗೆ ಅವರು, ಅವ್ನು ಕಾಂಟ್ರಾಕ್ಟರ್ ಹೌದು ಅಲ್ಲೋ ಅಂತ ನಾವು ಜಿಜ್ಞಾಸೆ ಇದೆ. ಗುತ್ತಿಗೆದಾರರಿಗೆ ಯಾರಾದರೂ ಕುಮ್ಮ ಕೊಡ್ತಿದ್ದಾರೆ ಸರ್? ನಮಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನನಗೆ ಅದಕ್ಕೆಲ್ಲ ಟೈಮ್, ನಾನು ಅದೆಲ್ಲ ಹುಡುಕಾಡಲಿಕ್ಕೆ ನನಗಷ್ಟು ಸಮಯ ಇಲ್ಲ. ಇಷ್ಟೇ ಹೇಳ್ತೀನಿ, ನಮ್ಮ ಸರ್ಕಾರದಲ್ಲಿ ಅದು ಯಾವುದೇ ರೀತಿ ಈ ರೀತಿ ಕೆಲಸಗಳಾಗೋದಲ್ಲ. ನಿರ್ದಿಷ್ಟವಾಗಿ ಕೊಟ್ಟರೆ ಕ್ರಮ ಕೈಗೊಳ್ತೀವಿ. ಕೊಡಲಿ ನಿರ್ದಿಷ್ಟವಾಗಿ. ನೀವು ಮಾಧ್ಯಮದವ್ರು ನಿರ್ದಿಷ್ಟವಾಗಿ ಇದು ಮಾಡಿರಿ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿ ಕೆಲಸ ಆಗಬಾರ್ದು ಅಂತ ಆರೋಪ ಮಾಡಿದಾಗ ಯಾರು ಹೇಳಿದ್ರಲ್ಲ, ಯಾಕೆ ಆರೋಪ ಮಾಡ್ತಾರೆ ಅಂತ ಹೇಳಿದ್ರಲ್ಲ. ಪಾಪ ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರು ಅವ್ರ ಬಗ್ಗೆ ನನ್ನ ಸಹಾನುಭೂತಿ ಇದೆ. ಆದರೆ ಇಷ್ಟೇ, ಇವರು ಈಗ ಹತಾಶರಾಗಿ ಇವತ್ತು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಭಿವೃದ್ಧಿ ನೋಡಿ, ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತೇಳಿ ಶಾಸಕರ ಬೇಡಿಕೆ ಅದರ ಮುಖ್ಯಮಂತ್ರಿಗಳು ಈಗಾಗಲೇ ಇರ್ತಾರೆ. ಮೊನ್ನೆ ಸತೀಶ್ ಜಾರಕಿಹೊಳಿ ಹೇಳಿದರು, ಪ್ರತಿಯೊಬ್ಬರಿಗೂ ಕೂಡ PWD ಇದರಲ್ಲಿ 15 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಈಗ ಎಲ್ಲರಿಗೂ ಕೂಡ 25-50 ಕೋಟಿ ಕೊಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಅಭಿವೃದ್ಧಿಗೇನು ಹಣದ ಕೊರತೆ ಇಲ್ಲ. ಗ್ಯಾರಂಟಿನೂ ನಾವು ಅನುಷ್ಠಾನ ಮಾಡಿದ್ದೀವಿ, ಅಭಿವೃದ್ಧಿನೂ ನಾವು ಮಾಡ್ತೀವಿ. ಅದಕ್ಕೆ ಯಾರು ಗಾಬರಿ ಪಡಬೇಕಾಗಿದೆ ಅಂತಲ್ಲ. ಸ್ವಾಭಾವಿಕ ಇರ್ತದೆ, ಹೊಸದಾಗಿ ಬಂದ ಶಾಸಕರಿಗೆ ಭಾಳಷ್ಟು ಒತ್ತಡ ಇರ್ತದೆ. ನಮಗೆ ಅಷ್ಟು ಕಡಿಮೆ ಇರ್ತದೆ, ಸ್ವಲ್ಪ ನಾವು ಮಾಡಿರ್ತೀವಿ ಕೆಲಸ. ಅಲ್ಲಿ ಹೊಸದಾಗಿ ಬಂದ ಶಾಸಕರು ಭಾಳ ರಸ್ತೆ ಕೇಳ್ತಿರ್ತಾರೆ, ಸ್ಕೂಲ್ ಬಿಲ್ಡಿಂಗ್ ಕೇಳ್ತಿರ್ತಾರೆ, ನೀರಾವರಿ ಯೋಜನೆ ಕೇಳ್ತಿರ್ತಾರೆ. ಸ್ವಾಭಾವಿಕವಾಗಿ ಪ್ರೆಷರ್ ಇರ್ತದೆ. ಅವ್ರು ಇದಕ್ಕೆಲ್ಲ ಕಾರಣ ಯಾರು? ಹಿಂದಿನ ಸರ್ಕಾರ ಬೇಕಾಬಿಟ್ಟು ಕೆಲಸ, ಬಜೆಟ್ಗಿಂತ ಫಿಸಿಕಲ್ ಡಿಸಿಪ್ಲಿನ್ ಏನಿದೆ, ಆರ್ಥಿಕ ಶಿಸ್ತನ್ನು ಮೀರಿ 70,000 ಕೋಟಿ ರೂಪಾಯಿಗಿಂತ ಹೆಚ್ಚು ಕೆಲಸ ಮಾಡಿ ಬಿಲ್ಲಿಟ್ಟು ಹೋಗಿಬಿಟ್ಟಿದ್ದಾರೆ. ಯಾರು ಕಾರಣಪ್ಪ ಇದಕ್ಕೆ? 70,000 ಕೋಟಿ ಅವ್ರು ಮಾಡಿದಂಥ ಎಕ್ಸಸ್ ಬಿಲ್ಸ್ ಏನಿದ್ದಾವೆ, ಪೆಂಡಿಂಗ್ ಬಿಲ್ಸ್ ಇಟ್ಟು ಹೋಗಿದ್ದಾರೆ. PWDಯಲ್ಲಿ, ಇರಿಗೇಷನ್ನಲ್ಲಿ, ಮೆಡಿಕಲ್ ಎಜುಕೇಷನ್ನಲ್ಲಿ, ರೂರಲ್ ಡೆವಲಪ್ಮೆಂಟ್ನಲ್ಲಿ, BDಯಲ್ಲಿ ಬೇಕಾಬಿಟ್ಟು ಲಾಸ್ಟ್ ನಮ್ದು ಅಂತ ತಿಳ್ಕೊಂಡು 40% ಕಮಿಷನ್ ಮಾಡಿ ಹೋಗಿದ್ದಾರೆ, ಜಾತ್ರೆ ಮಾಡಿ. ಅದಕ್ಕೇನು ಹೇಳ್ತೀರಾ? ಥ್ಯಾಂಕ್ ಯು. ಬಿಡಿ, ಎಲ್ಲರಿಗೂ ಕೊಡ್ತಾ ಇದ್ದಾರೆ, ಎಲ್ಲನೂ ಕೂಡ ಒಮ್ಮೆ ಆಗಲ್ಲ. ನಾನು ನೀರಾವರಿ ಮಂತ್ರಿ ಆಗಿದ್ದಂಥವನು, ಅಂಥವು ಎಲ್ಲರಿಗೂ ಕೊಟ್ಟಿದ್ದೀವಿ. ಈಗೂ ಕೂಡ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೊಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಗೊತ್ತಿದೆ, 16-17 ಬಜೆಟನ್ನು ಅವರು ಮಂಡನೆ ಮಾಡಿದ್ದಾರೆ. ಅವರು ಅದರಲ್ಲಿ ಪರಿಣಿತರು, ಮೇಧಾವಿಗಳು. ಅವರಿಗೆ ಯಾವ ರೀತಿ ಹಣ ಹೊಂದಿಸಬೇಕು ಅನ್ನೋದು ಗೊತ್ತಿದೆ. ಅವ್ರು ಹೇಳಿದರು, ಬಿಕಾಸ್ ಆಫ್ ಅ ಪೆಂಡೆನ್ಸಿ ಆಫ್ ಬಿಲ್ಸು, ಈ ಗ್ಯಾರಂಟಿಯಿಂದ ಸ್ವಲ್ಪ 1 ವರ್ಷ ತೊಂದರೆ ಆಗ್ತದೆ, 1.5 ವರ್ಷ. ಅಷ್ಟರಲ್ಲಿ ಎಲ್ಲ ಸರಿದೂಗಿಸ್ಕೊಂಡು ನಾವು ಮುಂದೆ ಎಲ್ಲ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸರ್, ಮುಂದಿನ ಈಗ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ವಿಚಾರ ತಗೊಂಡ್ಬರ್ತೀವಿ ಅಂತ ನೋಡೋಣ, ಅದು ಬಂದಾಗ ಚರ್ಚೆ ಮಾಡ್ತೀವಿ. ಬಂದರೆ ಚರ್ಚೆ ಮಾಡಿ ಪೂರಕವಾಗಿ ನೋಡಿ, ಅದ್ರ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲಾರ್ದೆ ಮಾತಾಡಿದರೆ ಮೂರ್ಖಂತಾರೆ. ಅದ್ರ ಒಳಗಡೆ ಏನಿದೆ ಅದನ್ನೆಲ್ಲ ಅಲ್ಲಿ ಹೇಳ್ತೀವಿ ನಾವು. ಇಲ್ಲಿ ಹೇಳ್ಬೇಕಾ? ಕ್ಯಾಬಿನೆಟ್ನಾಗ ಏನು ಮಾತಾಡಬೇಕಾಗಿದ್ದು, ಅದರಲ್ಲಿ ಏನಿದೆ ಅಂತ ವಿಷಯ ಗೊತ್ತಿಲ್ಲಾರ್ದೆ ನಾನು ಹೇಳಿದರೆ ತಪ್ಪಾಗುತ್ತೆ. ವಿಚಾರ ಬಂದಾಗ ಸಮುದಾಯದ ಸ್ವಾಮೀಜಿಗಳು ಮತ್ತು ಸಚಿವರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ರು, ವೈಜ್ಞಾನಿಕವಾಗಿ ಆಗಿಲ್ಲ ಅಂತೇಳಿ. ಈಗ ಕ್ಯಾಬಿನೆಟ್ ನೋಡಿ, ಅದು ಬಂದಾಗ ನಾನು ವರದಿ ನೋಡ್ತೀನಿ.
ವರದಿ ನೋಡಿದ್ಮೇಲೆ ಅದ್ರ ಮೇಲೆ ಕಮೆಂಟ್ ಮಾಡ್ತೀನಿ. ವರದಿ ನೋಡಲಾರ್ದೆ ನಾನು ಕಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೌದು, ನಮ್ಮದೇನಾಗಿದೆ, ನಮಗೆ KIDBಗೆ ಬಜೆಟ್ರಿ ಸಪೋರ್ಟ್ ಇಲ್ಲ. ನಾವು KIDB ಲೇಔಟ್ ಡೆವಲಪ್ ಮಾಡಬೇಕು ಮತ್ತು ಬೇರೆಯವ್ರು ಕೊಡಬೇಕು. ನಮಗೆ ಬಜೆಟ್ರಿ ಡಿಪಾರ್ಟ್ಮೆಂಟ್ಗೆ KIDBಗೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಬಜೆಟ್ರಿ ಸಪೋರ್ಟ್ ಇಲ್ಲ. ನಮ್ಮಲ್ಲಿ ಸುಮಾರು ಈಗಾಗಲೇ ಒಂದು 80-85 ಸಾವಿರ ಎಕರೆ ಇವತ್ತು ದಿವಸ ಥ್ರೂಔಟ್ ನಮ್ಮಲ್ಲ, ಹಿಂದಿನ ಸರ್ಕಾರದಾಗ ಕೂಡ 75,000 ಇತ್ತು. ಈಗ ನಾವೊಂದು 15,000 ಎಕರೆ ಇದು ನಮ್ಮ ಸುಮಾರು 85-90 ಸಾವಿರ ಎಕರೆ ಆಗ್ತದೆ. ಅವಕ್ಕೆಲ್ಲವೂ ಕೂಡ ನಾವು ಸರಿಯಾದ ಟೈಮಿಗೆ ಪೇಮೆಂಟ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಿರ್ತದೆ. ಅದಕ್ಕೆ ಇದನ್ನು ತೊಗೊಂಡ್ರೆ ಪ್ರಯಾರಿಟಿ ಮೇಲೆ ನಾವು ಹಣ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಸಾಲ ಅಂದರೆ ನಾವು ಪ್ರತಿ ವರ್ಷ 1,000 ಕೋಟಿ 500 ಕೋಟಿ 1,000 ಕೋಟಿ ಪ್ರತಿ ವರ್ಷ ನಾವು ಕಟ್ತೀವಿ. ಅದನ್ನು ನಮ್ಮದು ಇದು ರಿವಾಲ್ವಿಂಗ್ ಇದು ಆಗಲಿಕ್ಕೆ ನಾವು ಅದನ್ನು ತೆಗೆದುಕೊಳ್ತಾ ಇದ್ದೀವಿ. ಮತ್ತು 3,500 ಕೋಟಿ ರೂಪಾಯಿ ಅಷ್ಟು 3,500 ಕೋಟಿ ರೂಪಾಯಿ ಅಷ್ಟು ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಸ್ಗೆ ಕಾವೇರಿಯಿಂದ ಸಪ್ರೇಟ್ ಡೆಡಿಕೇಟೆಡ್ ಲೈನ್ ಫಾರ್ ಇಂಡಸ್ಟ್ರೀಸ್ ತರ್ತಾಯಿದ್ದೀನಿ. ಕಾವೇರಿಯಿಂದ ಸಪ್ರೇಟಾಗಿ. ಯಾಕಂದ್ರೆ ಏನಾಗಿದೆ, ಭಾಳಷ್ಟು ಸಲ ನಾವು ಇಂಡಸ್ಟ್ರೀಸ್ಗೆ ಭೂಮಿ ಕೊಡ್ತೀವಿ, ನೀರು ಕೊಡಲಿಕ್ಕೆ BWCC ಭಾಳ ಕಷ್ಟಪಡ್ತಾರೆ ಅವರು ಪಾಪ. ಯಾಕಂದರೆ ಕುಡಿಯೋಕ್ಕೆ ನೀರಿನ ಪ್ರಯಾರಿಟಿ ಇದೆ. ಹೀಗಾಗಿ ನದಿ ಮೂಲದ ನೀರು ಕಾವೇರಿಯಿಂದ ಸಪ್ರೇಟಾಗಿ ಡೆಡಿಕೇಟೆಡಾಗಿ ಆಲ್ ಇಂಡಸ್ಟ್ರಿ ಅಪ್ ಟು ಕೋಲಾರವರೆಗೆ ನಮ್ಮ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಏನಿದಾವಲ್ಲ ಅದೆಲ್ಲರಿಗೂ ನೀರು ಕೊಡುವಂಥ ಇದನ್ನು ಮಾಡಿದ್ದೀನಿ. ಹೀಗಾಗಿ ಒಂದು 5,000 ಕೋಟಿ ರೂಪಾಯಿ ಲೋನ್ ತಗೋತಾ ಇದ್ದೀವಿ. ಕುಮಾರಸ್ವಾಮಿ ಇನ್ನೊಂದು ಆರೋಪ ಮಾಡಿದ್ದಾರೆ ಸರ್, ಬೇರೆ ರಾಜ್ಯಗಳವರೆಲ್ಲ ಉಕ್ಕು ಕಾರ್ಖಾನೆಗೆ ಎಲ್ಲಾನು ಪ್ರಸ್ತಾವನೆ ಕೊಡ್ತಾರೆ, ನಮ್ಮ ರಾಜ್ಯದಿಂದ ಯಾರು ಕೊಡ್ತಾ ಇಲ್ಲ. ನೋಡಿ ಒಂದು ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿ ಈಗ ಜಿಂದಾಲ್ ಇದ್ದಾರೆ, ಭಾಳಷ್ಟು ಉಕ್ಕು ಕಾರ್ಖಾನೆಗಳು ನಮ್ಮಲ್ಲಿ ಇದ್ದಾವೆ. ಕುಮಾರಸ್ವಾಮಿ ಅವರು ಸ್ಟೀಲ್ ಮಿನಿಸ್ಟರ್ ಇದ್ದಾರೆ, ನಾನು ಅವ್ರನ್ನೂ ಭೇಟಿನೂ ಆಗಿದ್ದೀನಿ. ಕುಮಾರಸ್ವಾಮಿ ಅವ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ನಿಮ್ಮ ಅವಧಿಯಲ್ಲಿ ಇವತ್ತಿನ ದಿವಸ ಅನೇಕರು, ಈಗ ಮುಖ್ಯವಾಗಿರೋದು ಸೆಮಿಕಂಡಕ್ಟರ್ ಎಲ್ಲನೂ ಕೂಡ ಕೇಂದ್ರ ಸರ್ಕಾರ ಅವರಿಗೆ ಇನ್ಸೆಂಟಿವ್ ಕೊಡ್ತಾರೆ 50%, ರಾಜ್ಯ ಸರ್ಕಾರ 20-30% ನಾವು ಕೊಡ್ತೀವಿ. ಅದಕ್ಕೆ ನಾವು ಕುಮಾರಸ್ವಾಮಿ ಅವ್ರಿಗೆ ಹೇಳೋದು, ನೀವು ಅದನ್ನು ಈ ಸೆಮಿಕಂಡಕ್ಟರ್ ಇಂಡಸ್ಟ್ರಿಯನ್ನು ತೊಗೊಂಬನ್ನಿ. ಎಲ್ಲವೂ ಗುಜರಾತ್ಗೆ ಹೋಗ್ತಾ ಇದ್ದಾವೆ. ನಮ್ಮಲ್ಲಿ ಬಂದವರು ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಬಂದು ಇಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ, ಡೆಲ್ಲಿಗೆ ಹೋದವರು ವಾಪಸ್ ಬರೋದಲ್ಲ. ಅವ್ರು ಮತ್ತು ಅವ್ರು ಇನ್ಸೆಂಟಿವ್ ಅವ್ರು ಕೊಡ್ತಾರಲ್ಲ 50%, ಅವರೆಲ್ಲಿ ಹೇಳಿದಲ್ಲಿ ಹೋಗ್ತಾರೆ. ಅಷ್ಟೇ ಇದ್ರಾಗೇನಿದೆ ಮುಚ್ಚಬೇಕು. ಅದು ಮ್ಯಾಟರ್ ಇಸ್ ಸೀಟ್ ಬಿಫೋರ್ ದ ಕೋರ್ಟ್. ಈಗೆಲ್ಲ ತನಿಖೆ ಆಗ್ತಾಯಿದೆ, ನೋಡೋಣ ಅಂತ. ಆದ್ರೆ CT ಅವರು ರವಿ ಅವ್ರು ಮಾತಾಡಿದ್ದು ಸರಿನಾ, ಆ ಶಬ್ದ ಪ್ರಯೋಗ ಮಾಡಿ ಸರಿನಾ? ಅಲ್ಲಿ ಅದಕ್ಕೆ ಇದು ಒಂದು ಹೇಳ್ತೀನಿ ಕೇಳಿ, ಸರ್ಕಾರ ಏನು ನಡೆದು ಅದೆಲ್ಲ ತನಿಖೆ ಹೋಮ್ ಮಿನಿಸ್ಟರ್ ಹೇಳಿದಾರಲ್ಲ, ತನಿಖೆ ಮಾಡ್ತೀವಿ ಅಂತೇಳಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.